ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ಹುಟ್ಟಿಕೊಳ್ಳುತ್ತಾರೆ. ಒಂದು ಗ್ರಂಥಾಲಯವನ್ನು ಕಟ್ಟಿಸಿದರೆ ಲಕ್ಷಾಂತರ ವಿದ್ವಾಂಸರೇ ಹುಟ್ಟುಕೊಳ್ಳುತ್ತಾರೆ. ಛಲ, ಹಠ ಮತ್ತು ಸಾಧನೆಗೆ ಮತ್ತೊಂದು ಹೆಸರೇ ಡಾಕ್ಟರ್ BR ಅಂಬೇಡ್ಕರ್. ಇಂದು ಭಾರತ ರತ್ನ ಆಧುನಿಕ ಮನು ಡಾಕ್ಟರ್ BR ಅಂಬೇಡ್ಕರ್ ಅವರ 131ನೇ ಜನ್ಮದಿನ. ಇದನ್ನು ಜಗತ್ತಿನ ಸುಮಾರು 100ರವರ ಸಾಧನೆಗೆ ಇಡೀ ಜಗತ್ತೇ ತಲೆಬಾಗಿದೆ ಎಂದರ್ಥ. ಇವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡೆ ಎಂಬ ಗ್ರಾಮದಲ್ಲಿ 1891ರ ಏಪ್ರಿಲ್ 14ರಂದು ರಾಮ್ಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ಎಂಬ ದಂಪತಿಗಳ 14ನೇ ಮಗನಾಗಿ ಜನಿಸಿದರು. ಓದಿನಲ್ಲಿ ಅಪಾರ ಆಸಕ್ತಿ, ಚುರುಕು ಹೊಂದಿದ್ದ ಅಂಬೇಡ್ಕರ್ ಅವರು ಬಿಸಿಲು, ಬೆವರು ಹಾಗೂ ಬಡತನದಲ್ಲಿ ಅರಳಿದ ದೊಡ್ಡ ಪ್ರತಿಭೆಯಾಗಿದ್ದಾರೆ. ಕಷ್ಟಗಳಿಗೆ ಹೆದರದೆ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಡಿಗ್ರಿಗಳನ್ನು ಪಡೆದಿರುವ ವಿಶ್ವದ ಮೊದಲ ವ್ಯಕ್ತಿ ಎಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ವಿದೇಶದಲ್ಲಿ PhD ಮುಗಿಸಿ ಗೌರವ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಎಂಬ ಹೆಸರಿಗೂ ಭಾಜನರಾಗಿದ್ದಾರೆ. ಭಾರತದ ಸಂವಿಧಾನವನ್ನು ರಚಿಸಿ ಕೋಟ್ಯಾಂತರ ಜನರ ಹಣೆ ಬರಹವನ್ನೇ ಬದಲಾಯಿಸಿದ ಮಹಾಶಿಲ್ಪಿ ಬಾಬಾ ಸಾಹೇಬರ ಬದುಕು ಇಡೀ ಜಗತ್ತಿಗೆ ಸ್ಫೂರ್ತಿ ಹಾಗೂ ಆದರ್ಶವಾಗಿದೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಸತಾರದಲ್ಲಿ ಮುಗಿಸಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ನಂತರದಲ್ಲಿ ತಮ್ಮ 17ನೇ ವಯಸ್ಸಿನಲ್ಲಿ ರಮಾಬಾಯಿ ಎಂಬುವರನ್ನು ವಿವಾಹವಾದರು. 1912ರಿಂದ 1916ರವರೆಗೆ ಕೊಲಂಬಿಯಾ, ಮುಂಬೈ ಹಾಗೂ ಲಂಡನ್ ವಿಶ್ವವಿದ್ಯಾಲಯಗಳಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತತ್ವಶಾಸ್ತ್ರ, ಮಾನವಶಾಸ್ತ್ರ, ರಾಜ್ಯಶಾಸ್ತ್ರ ಹೀಗೆ ಅನೇಕ ವಿಷಯಗಳಲ್ಲಿ ಅಭ್ಯಾಸ ಮಾಡಿ ಕಾನೂನಿನ ಗೌರವ ಡಾಕ್ಟರೇಟ್ ಪದವಿಯನ್ನು ಗಳಿಸಿದರು. 1946ರಲ್ಲಿ ಸಂವಿಧಾನ ರಚನಾ ಸಭೆಗೆ ಬಂಗಾಳ ಪ್ರಾಂತ್ಯದಿಂದ ಆಯ್ಕೆಯಾಗಿ ಮುಂದೆ 1947ರಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾದರು. ಸುಮಾರು 3 ವರ್ಷಗಳ ಕಾಲ ಹಗಲು ರಾತ್ರಿ ವಿಶ್ವದ ಇತರ ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ 1950ರಲ್ಲಿ ಪ್ರಜಾಪ್ರಭುತ್ವ ದೇಶವಾದ ನಮ್ಮ ಭಾರತದ ಸಂವಿಧಾನವನ್ನು ರಚಿಸಿ ನಮ್ಮ ದೇಶದ ಭದ್ರ ಬುನಾದಿಯನ್ನು ಒದಗಿಸಿದರು. ಹೀಗೆ ಒಂದು ಕಾಲದಲ್ಲಿ ದಲಿತರು ಎಂಬ ಕಾರಣಕ್ಕೆ ಇವರಿಗೆ ಓದಲು ಗ್ರಂಥಾಲಯದಲ್ಲಿ ಪುಸ್ತಕ ಕೊಡುತ್ತಿರಲಿಲ್ಲ. ಆದರೆ ಇಂದು ಇಡೀ ದೇಶವೇ ಕೈ ಮುಗಿದು ನಮಸ್ಕರಿಸುವಂತಹ ವಿಶ್ವದ ಅತಿ ದೊಡ್ಡ ಲಿಖಿತ ಭಾರತದ ಸಂವಿಧಾನ ಎಂಬ ಅದ್ಭುತ ಪುಸ್ತಕವನ್ನು ಬರೆದು ಸಂವಿಧಾನ ಶಿಲ್ಪಿ ಎಂಬ ಹೆಸರಿಗೆ ಖ್ಯಾತರಾಗಿದ್ದಾರೆ. ಎಂದಿಗೂ ಮರೆಯದ, ಮರೆಯಲೂ ಆಗದ, ಯಾರಿಗೂ ಹೋಲದ, ಹೋಲಿಸಲೂ ಆಗದ ಪ್ರಪಂಚದ ಅದ್ಭುತ ವ್ಯಕ್ತಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತೊಮ್ಮೆ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಧನ್ಯವಾದಗಳು. Good morning to all. It gives me great pleasure to present before you speech a Ambedkar Jayanti.
Ambedkar Jayanti is Dr. Bhimrao Ambedkar's birthday. He was born on 14 April 1891. Every year this day is celebrated as Ambedkar Jayanti. We all know him as the father of the Indian Constitution, but his contribution is not limited to just this. He was a very talented person. He was a politician, a social reformer, a jurist and an economist. He always fought against the injustice prevalent in Indian society. He was the leader of all the delights. He was the first law minister of independent India. He was a true social reformer. He worked for equality for all Indians. He organized various movements such as Delight Buddhist movements, anti-caste movement, etc. He had formed a political party named the Independent Labour Party. He was awarded the Bharat Ratna Award in April 1990. He was contributed a lot of Indian law and education. B.R. Ambedkar was given the privilege of chairing the contribution drafting committee. He is without a doubt the architect of Indian Constitution. Ambedkar's brilliance also makes Indian's Constitution one of the best in the world. Ambedkar also drafted a text that included constitutional safeguards and guarantees for the variety of civil liberties. B.R. Ambedkar is regarded as one of the India's most significant personalities. It's no surprise that his birthday is commemorated with such pride as Ambedkar's Jayanti. The name of his great Indian patriot with light on his history and is the hearts of all Indians forever. I like the religion that teaches liberty, equality and fraternity. I like the religion that teaches liberty, equality and fraternity. We are because he was. Tribute to the greatest son of the soil, the great visionary and historian, politician, philosopher, jurist, humanist, god of millions. Thank you for giving an opportunity to tell 4 words about Dr. B.R. Ambedkar. Thank you one and all. The Constitution of Indian Preamble, we, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote among them all fraternity, assuring the dignity of the individual and the unity and the integrity of the nation. In our Constituent Assembly, this 26th day of November 1949, do hereby adopt, enact, and given to ourselves this Constitution. ಎಲ್ಲರಿಗೂ ಕೂಡ 131ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ನಾವು ಇವತ್ತಿನ ದಿನ ಅಂಬೇಡ್ಕರ್ ಜಯಂತಿಯನ್ನು ಇಡೀ ಭಾರತದ ಎಲ್ಲ ಕಡೆಯಿಂದ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ ಕಾಲೇಜುಗಳಲ್ಲಿ ಅನುದಾನ ರಹಿತ ಕಾಲೇಜುಗಳಲ್ಲಿ ಎಲ್ಲರಲ್ಲಿ ಇವತ್ತು ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಈ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಂದರೆ, ಇವತ್ತು ಈ ಅಂಬೇಡ್ಕರ್ ಅಂತಕ್ಕಂಥವ್ರು ನಮ್ಮ ಭಾರತಕ್ಕೆ ಒಂದು ಅತ್ಯಮೂಲ್ಯವಾದ ರತ್ನ ಇದ್ದಂಗೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಬೆಲೆ ಅನ್ನೋದೇ ಇಲ್ಲ. ಯಾಕೆಂದ್ರೆ ಅಷ್ಟು ಇವತ್ತು ಅವರು ಪ್ರಕಾಶಮಾನವಾಗಿ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಅಚ್ಚಳಿಗೆ ಉಳಿದಿದ್ದಾರೆ. ಕಾರಣ ಏನಪ್ಪ ಅಂತಂದ್ರೆ ಅವರ ಸಾಧನೆ ಇವತ್ತಿಗೂ ಸಹ ಯಾರು ಕೂಡ ಅವರ ಸಾಧನೆಯನ್ನ ಮೀರಿ ನಡೆಯಲಾಗಲ್ಲ. ಯಾಕೆಂತಂದ್ರೆ ಅವರ ಒಂದು ಬಾಲ್ಯ ಜೀವನವನ್ನು ನಾವು ನೆನೆಸ್ತಾ ಹೋದ್ರೆ ನಿಜಕ್ಕೂ ಕೂಡ ನಾವು ಎಲ್ಲರೂ ಸಹ ಇಂಥ ಒಂದು ಜೀವನವನ್ನು ಅವ್ರು ಮಾಡಿದಾರ. ನಾವೆಲ್ಲ ಅವ್ರ ಬಾಲ್ಯ ಜೀವನ ನೋಡಿದಾಗ ಎಷ್ಟು ಕಷ್ಟ ಬಿದ್ದು ಅವರು
ತಮ್ಮ ಜೀವನ ನಡೆಸಿದ್ದಾರೆ ಅಂತಂದ್ರೆ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಒಂದು ಅವ್ರು ಎಲ್ಲೇ ಯಾವುದೇ ಜಾಗಕ್ಕೆ ಹೋದ್ರು ಸಹ ಅವ್ರನ್ನ ಹತ್ರಕ್ಕೂ ಸಹ ಕರ್ಕೊಂಡಿರಲಿಲ್ಲ. ನೆಕ್ಸ್ಟ್ ಅವ್ರು ಹೋದ ಜಾಗದಾಗೆಲ್ಲ ಏನ್ ಮಾಡ್ತಾ ಇದ್ರು, ಹಿಂದ್ಗಡೆ ಕಸ್ಟಮರಿಗೆಲ್ಲ ಕರ್ಕೊಂಡು ಹೋಗ್ಬೇಕಾಯ್ತು ಅವತ್ತಿನ ಕಾಲದಲ್ಲಿ. ನೋಡ್ರಿ ಅವತ್ತು ಎಷ್ಟು ಸಹ ಅವರು ಮನಸ್ಸಿಗೆ ಬೇಜಾರಾಗಿರ್ಬೋದು ಅಲ್ವಾ. ಆದ್ರೆ ಅವರು ನಿಜಕ್ಕೂ ಸಹ ಛಲವಾಗಿ ಆಟವನ್ನ ಬಿಡಲಿಲ್ಲ. ಯಾಕೆ ಈಗೆಲ್ಲ ಯಾಕೆ ಆಗ್ಬೇಕು, ನಾವು ಮನುಷ್ಯರೇ ಅವರು ಮನುಷ್ಯರೇ, ಇಂಥ ಅಸ್ಪೃಶ್ಯತೆ ಇಂಥ ಜಾತಿವಾದಗಳನ್ನ ನಿರ್ಮೂಲನೆ ಮಾಡಬೇಕು ಅಂತ ಅವತ್ತೊಂದಿನ ಅವರು ಆಟ ತೊಟ್ಟರು. ಅವತ್ತು ಆಟ ತೊಟ್ಟಿದ್ದು ಇವತ್ತು ನೋಡ್ರಿ, ಅವತ್ತು ಒಂದು ಬುಕ್ ಸ್ಥಾನಕ್ಕೆ ಅವತ್ತು ದುಡ್ಡಿರ್ಲಿಲ್ಲ. ಒಂದು ಬುಕ್ ಆಕ್ಚುಲಿ ಒಂದೇ ಒಂದು ಬುಕ್ ಸ್ಥಾನಕ್ಕೆ ದುಡ್ಡಿರ್ಲಿಲ್ಲ. ಇವತ್ತು ಇಡೀ ಭಾರತ ದೇಶ ಸಂವಿಧಾನವನ್ನ ರಚನೆ ಮಾಡಿ ಎಲ್ಲರ ಇಡೀ ಪ್ರಪಂಚದ ಗಮನವನ್ನ ಇವತ್ತು ನಮ್ಮ ಭಾರತ ದೇಶಗಳಿಗೆ ತಿರುಗುವಾಗ ಮಾಡಿದೆ. ಯಾಕೆಂತಂದ್ರೆ ಇವತ್ತು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಅದು ಏನು ಇವತ್ತು ಒಂದು ಸಂವಿಧಾನ ಬುಕ್ಸ್ ಆಗಿದೆ ಇವತ್ತು. ಯಾಕೆಂತಂದ್ರೆ ಇವತ್ತು ನಾವು ಸಂವಿಧಾನದ ಅಡಿಯಲ್ಲೇ ಬದುಕ್ತಾ ಇರೋದು, ಸಂವಿಧಾನವನ್ನು ಮೀರಿ ಯಾರು ಬದುಕ್ತಾ ಇಲ್ಲ. ಯಾಕೆಂದ್ರೆ ಇದಕ್ಕೆ ಮುಖ್ಯ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಅಂಬೇಡ್ಕರ್ ಸರ್ ಅವರು. ಯಾಕೆಂತಂದ್ರೆ ನಾವೆಲ್ಲ ಇವತ್ತು ಶಿಕ್ಷಕರ ಒಂದು ವೃತ್ತಿಯನ್ನು ಕಾರ್ಯನಿರ್ವಹಿಸ್ತಾ ಇದೀವಲ್ವಾ, ನಾವು ಮುಖ್ಯವಾಗಿ ಗಮನ ಹರಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನಾವು ಯಾವಾಗಲೂ ಸಹ ಇಂಥ ವ್ಯಕ್ತಿಗಳನ್ನ, ಆದರ್ಶ ವ್ಯಕ್ತಿಗಳನ್ನ ಆಧಾರವಾಗಿಟ್ಕೊಂಡು ಮಕ್ಕಳ ಮನಸ್ಸಿನಲ್ಲಿ ನಾವು ಒಳ್ಳೆಯದನ್ನ ಬೆಳೆಸಿ ಅದೇ ರೀತಿಯಾಗಿ ಅಂಬೇಡ್ಕರ್ ತರನೇ ಆಗ್ಬೇಕು ಅಂತೇಳಿ ನಾವು ಮಕ್ಕಳನ್ನ ಮೋಟಿವೇಟ್ ಮಾಡಬೇಕು. ಮುಖ್ಯವಾಗಿ ನಾವು ಬರೀ ಆಚರಣೆ ಮಾಡೋದಲ್ಲ, ಎಲ್ಲಾ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಎಲ್ಲಾ ಕಡೆ ನಾವು ಆಚರಣೆ ಮಾಡಿದ್ರೆ ಅವತ್ತಿನ ದಿನ ಆಚರಣೆ ಮಾಡ್ತೀವಿ, ಬಿಡ್ತಾ ಹೋಗ್ತೀವಿ. ಆದ್ರೆ ಇದು ಆಗ್ಬಾರ್ದು. ಯಾಕೆಂದ್ರೆ ಇವತ್ತು ನಾವು ಅಂಬೇಡ್ಕರ್ ಅಂತಕ್ಕಂಥವ್ರು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂಥವ್ರು. ಅವರ ಆದರ್ಶಗಳನ್ನ, ಅವರ ಗುಣಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಹೇಳಿದಾಗ ನಿಜಕ್ಕೂ ಸಹ ಅಂತ ವಿದ್ಯಾರ್ಥಿಗಳು ಇದ್ದಾರೆ. 100ಕ್ಕೆ ನಾವು 10% ನಾವು ವಿದ್ಯಾರ್ಥಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂಬೇಡ್ಕರ್ ತರನೇ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಆ ರೀತಿಯಾಗಿ ನಾವು ಮಕ್ಕಳನ್ನ ಮೋಟಿವೇಟ್ ಮಾಡಿ ಅವರಿಗೂ ಸಹ ನಮ್ಮ ಮುಂದಿನ ದಿನಗಳಲ್ಲಿ ಅವರು ಸಹ ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟು ಭಾರತದ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಗೌರವ ಭಾರತ ರತ್ನವನ್ನ ಪಡೆದಿರ್ತಕ್ಕಂಥ ಅಂಬೇಡ್ಕರ್, ಅದೇ ರೀತಿ ಮುಂದೆಯೂ ಸಹ ನಮ್ಮ ಭಾರತದಲ್ಲಿರ್ತಕ್ಕಂಥ ಮಕ್ಕಳು ಅವ್ರನ್ನೂ ಸಹ ಒಂದು ಈ ಒಂದು ಭಾರತ ರತ್ನ ಪ್ರಶಸ್ತಿಗೆ ನಾವು ಏನ್ ಮಾಡಬೇಕಾಗಿದೆ, ಮೋಟಿವೇಟ್ ಮಾಡಬೇಕಾಗಿದೆ ತಗೊಳ್ಳೋದಕ್ಕೋಸ್ಕರ. ಅದಕ್ಕೆ ನಾವೆಲ್ಲ ಶಿಕ್ಷಕರಾದವರು ದಯಮಾಡಿ ಇದನ್ನ ಮಕ್ಕಳಲ್ಲಿ ಈ ಬೀಜವನ್ನ ಬಿತ್ತಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ 131ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಈ ಒಂದು ಜಯಂತಿಯನ್ನು ನಾವು ಎಲ್ಲ ಒಂದು ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ನಾವು ಮಾಡೋದಕ್ಕೆ ಮುಖ್ಯ ಕಾರಣ ಈ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವರು ಒಂದು ಮಹಾನ್ ಶಿಲ್ಪಿ, ಅಂದರೆ ಮಹಾನ್ ಒಬ್ಬ ತತ್ವಜ್ಞಾನಿ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿನಿಂದಲೂ ಅತ್ಯಂತ ದಾರುಣವಾದಂತಹ ಸ್ಥಿತಿಯನ್ನು ಎದುರಿಸಿ, ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸಿ ಆ ಸಮಸ್ಯೆಗಳ ತುಮುಲಗಳ ನಡುವೆ ಒದ್ದಾಡಿ ಅವರು ಒಂದು ಬೆಳೆದಂತಹ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಕಾರಣ ನಾವು ಯಾಕೆ ಇವರನ್ನೇ ಇಷ್ಟು ಒಂದು ಅರ್ಥಗರ್ಭಿತವಾಗಿ ನಮ್ಮ ಭಾರತದಲ್ಲೇ ಶ್ರೇಷ್ಠ ವ್ಯಕ್ತಿ ಅಂತ ಕಾಣ್ತೀವಿ. ಮೊದಲ ಕಾನೂನು ಸಚಿವರು ಇವರು. ಕಾರಣ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಅತ್ಯಂತ ಮಹಾನ್ ಡಿಗ್ರಿಗಳನ್ನು ಪಡೆದಂಥವ್ರು ಇವರು. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇಂತಹ ವಿಷಯದಲ್ಲಿ ಅವರು ಪರಿಣಿತಿಯನ್ನು ಹೊಂದಿಲ್ಲ ಅಂತ ಇಲ್ಲ. ಕಾರಣ ಅವರಿಗೆ ಬಡತನದ ಬೇಗೆಯ ಜೊತೆಗೆ ಈ ಸಮಾಜದ ಅಸ್ಪೃಶ್ಯತೆ ಮನೋಭಾವನೆ ಏನಿತ್ತು ಆಗಿನ ಕಾಲದಲ್ಲಿ, ಈಗೆಲ್ಲ ನಾವು ಚೆನ್ನಾಗಿ ಬದುಕ್ತಾ ಇದ್ವಿ. ಅದಕ್ಕೆ ಕಾರಣ ಮುಖ್ಯ ಬೂನಾದಿ ಯಾರು ಅಂತ ಹೇಳಿದ್ರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬಹುದು. ಕಾರಣ ಅವರ ಒಂದು ಪ್ರೇರಣೆಗಳು, ಅವರ ಅಂಶದ ಕೆಲವೊಂದು ಪ್ರೇರಣೆಗಳು ನಮ್ಮನ್ನು ಏನ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮನ್ನ ಬದುಕಲು ಬಿಡ್ತಾ ಇದೆ. ನಮ್ಮ ವಿಶ್ವದಲ್ಲಿ ನಾವು ಒಂದು ಸಾಮಾಜಿಕವಾಗಿ ಒಬ್ಬ ಮನುಷ್ಯ ಸದೃಢವಾಗಿ ಬದುಕ್ತಾ ಇದ್ದಾನೆ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನಮ್ಮ ಸಂವಿಧಾನ, ನಮ್ಮ ಭಾರತದ ನಮ್ಮ ಏನು ಮಹಾಕಾವ್ಯ ಅಂತ ಕರಿತೀವಿ ನಾವು, ಮಹಾಭಾರತ ಮತ್ತು ರಾಮಾಯಣ ಮತ್ತು ಮಹಾಭಾರತ ಯಾವ ತರ ಕಾವ್ಯ ಅಂತೀವೋ, ನಮ್ಮ ಭಾರತ ಸಂವಿಧಾನವನ್ನು ನಾವು
ಅತ್ಯಂತ ಒಂದು ತೂಕವುಳ್ಳಂತಹ ಒಂದು ಮಹಾಕಾವ್ಯ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಈ ನಮ್ಮ ಸಂವಿಧಾನ ಇಲ್ಲ ಅಂತಂದಿದ್ರೆ ನಾವು ಸ್ವತಂತ್ರವಾಗಿ ಬದುಕೋದಿಕ್ಕೆ ಆಗ್ತಾ ಇರಲಿಲ್ಲ, ಮಹಿಳೆಯರಿಗೆ ಯಾವುದೇ ಸ್ವತಂತ್ರ ಸಿಗ್ತಾ ಇರಲಿಲ್ಲ. ನಾವು ನಾಲ್ಕು ಗೋಡೆಗಳ ಮಧ್ಯೆ ನಾವೇನಾಗಬೇಕಾಗಿತ್ತು, ಬಂದಿ ಆಗ್ಬೇಕಾಗಿತ್ತು. ನಾವು ಅದರಿಂದ ಹೊರಗೆ ಬಂದಿದ್ದೀವಿ ಸ್ವತಂತ್ರವಾಗಿ. ನಾವೀಗ ನೋಡಿ ಆಲ್ಮೋಸ್ಟ್ ನಾವು ಹೆಣ್ಮಕ್ಳು ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಮುಖ್ಯವಾಗಿ ನಾವು ಬದುಕಬೇಕು. ಮಹಿಳಾ ಒಂದು ಸಮಾನತೆಗೋಸ್ಕರ ಹೋರಾಡಿದಂತಹ ವ್ಯಕ್ತಿಯವರು. ಮಹಿಳೆಯರು ಏನು ಅಸ್ಪೃಶ್ಯತೆ ಮನೋಭಾವನೆ, ಹೊರಗಡೆ ಬರಬಾರ್ದು, ಏನೋ ಗಂಡಂದ್ರೆ ಏನೋ ಕಿರುಕುಳಗಳಿರ್ತವೆ, ಸಮಾಜದಲ್ಲಿ ಏನೇನೋ ಆಗುಹೋಗುಗಳಿರ್ತವೆ, ಅವುಗಳನ್ನೆಲ್ಲ ಎದುರಿಸಿ ಹೆಣ್ಣು ಅನ್ನೋದು ಅಬಲೆ ಅಲ್ಲ, ಅವಳು ಸಬಲೆ, ಅವಳು ಎಲ್ಲದರಲ್ಲೂ ಇರ್ತಾಳೆ, ಎಲ್ಲದರಲ್ಲೂ ಅವಳು ಮಾಡಬಲ್ಲಳು ಅಂತ ತೋರಿಸಿದಂತ ಅತ್ಯಂತ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು ನಾವು ಅಂಬೇಡ್ಕರ್ ಅವ್ರನ್ನ. ಅವರು ನಮ್ಮನ್ನ ಹೆಣ್ಣು ಮಕ್ಕಳು ಮಹಿಳೆಯರು ಹೇಗೆ ಇರಬೇಕು ಸಮಾಜದಲ್ಲಿ, ಅವರಿಗೆ ಏನೇನು ಸ್ಥಾನಮಾನಗಳಿದೆ, ಅವರು ಹೇಗೆ ಬದುಕಬಹುದು ಅನ್ನುವಂಥದ್ದನ್ನ ತಿಳಿಸಿದ್ರು. ನಮ್ಮ ಸಂವಿಧಾನ ವಿಶಾಲವಾದಂತಹ ಸಂವಿಧಾನ, ಅನೇಕ ತಿದ್ದುಪಡಿಗಳು ಏನೇನೆಲ್ಲ ಬಂದರೂ ಕೂಡ ನಮ್ಮ ಸಂವಿಧಾನವನ್ನು ಅಲ್ಲಾಡಿಸುವುದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ವಿಶಾಲವಾದಂತಹ ಬೃಹದಾಕಾರವಾದಂತಹ ಸಂವಿಧಾನ. ಅನೇಕ ತಿದ್ದುಪಡಿಗಳು, ಕಾಲಮ್ಸ್ಗಳು ಎಲ್ಲವನ್ನ ಮಾಡಿದ್ದಾರೆ. ಕಾರಣ ಏನು? ಪ್ರತಿಯೊಂದು ಕಾಲಮ್ಸಲ್ಲೂ ಪ್ರತಿಯೊಂದು ಕಾಯ್ದೆಗಳಲ್ಲೂ ಕೂಡ ಒಂದೊಂದು ಹಕ್ಕುಗಳನ್ನ, ಒಂದೊಂದು ಬಾಧ್ಯತೆಗಳನ್ನ, ನಮ್ಮ ಸವಲತ್ತುಗಳನ್ನ ಅದು ತೋರಿಸಿಕೊಟ್ಟಿದೆ. ಬೇರೆ ದೇಶಗಳು ನೋಡಿ, ನಾವು ಅತಂತ್ರವಾಗ್ತಾ ಇದೆ ದೇಶಗಳು, ಬೇರೆ ಬೇರೆ ದೇಶಗಳು ಬಂದು ಗುತ್ತಿಗೆ ಆಗ್ತಾ ಇದೆ, ದೇಶಗಳು ಹಾಳಾಗ್ತಾ ಇದೆ. ಆದ್ರೆ ನಮ್ಮ ದೇಶಕ್ಕೆ ಆದಷ್ಟು, ಯಾಕೆ ಕಾನೂನಿನ ಕಟ್ಟಳೆಗಳು ಜಾಸ್ತಿ ಇದೆ ನಮ್ಮಲ್ಲಿ, ಯಾರು ಕೂಡ ನಮ್ಮ ದೇಶವನ್ನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮನ್ನು ಸದೃಢಗೊಳಿಸಿದೆ ಈ ಸಂವಿಧಾನ ಅಂತ ಹೇಳ್ಬೋದು. ನಮ್ಮ ಸಂವಿಧಾನದ ಅತ್ಯಂತ ಮಹಾನ್ ವ್ಯಕ್ತಿ ನೋಡಿ, ನಾವು ಎಲ್ಲೇ ನೋಡ್ರಿ ಎಂತಹ ಪುತ್ಥಳಿಗಳನ್ನು ನೋಡ್ತೀವಿ, ಆದ್ರೆ ಯುದ್ಧಗಳಕ್ಕೂ ನಿಂತಿರುವಂತಹ ಏಕೈಕ ಮಹಾನ್ ವ್ಯಕ್ತಿ ಅಂದ್ರೆ ನಾವು ಅಂಬೇಡ್ಕರ್ ಅವ್ರನ್ನ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಎಲ್ಲರೂ ನೋಡಿದೀವಿ ನಾವು ಪುತ್ಥಳಿಗಳನ್ನ, ನಾವು ನೋಡಿರೋದು ಏಕೈಕ ವ್ಯಕ್ತಿ, ಅದು ತೋರಿಸ್ತಾ ಇರುವಂತದ್ದು, ಬೆರಳಿಟ್ಟು ತೋರಿಸ್ತಾ ಇರುವಂತಹ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಅವರು ವಿಶ್ವವನ್ನೇ ಪರ್ಯಟನೆ ಮಾಡಿದಂತಹ ಮಹಾನ್ ವ್ಯಕ್ತಿ. ಅವರ ವ್ಯಕ್ತಿತ್ವವನ್ನ ನಾವು ಏನ್ ಮಾಡ್ಬೇಕು, ಜೀವನದಲ್ಲಿ ಆಧಾರವಾಗಿಟ್ಟುಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ರೂಪಿಸೋದಕ್ಕೆ ನಾವು ಪ್ರೇರಣೆ ಆಗಬೇಕು. ಅವರ ಒಂದು ಧ್ಯೇಯಗಳನ್ನ, ಅವರು ಅನೇಕ ಏನು ಅಸ್ಪೃಶ್ಯತ ಎಲ್ಲ ಧೋರಣೆಗಳನ್ನ, ಎಲ್ಲ ಅಹಿಂಸೆಗಳನ್ನ ತಡ್ಕೊಂಡು ಅವರನ್ನ ಚಳುವಳಿಯ ಹರಿಕಾರನನ್ನಾಗಿ ಮಾಡಿದ್ರು. ಕಾರಣ ಏನು? ಈಗ ಒಂದು ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರೆ ನೀವು ಅದನ್ನ ಗಟ್ಟಿ ಆಗ್ತಾ ಹೋಗ್ತೀರಾ ವಿನಃ ಇನ್ನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಏನೋ ಒಂದು ನೀವು ಲೂಪೋಲ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ನಾವು ಗಟ್ಟಿಯಾಗಿ ನಿಲ್ಬೇಕು ಅನ್ನುವಂತಹ ಪ್ರೇರಣೆಯನ್ನ ನಾವು ನಮಗೆ ನೀಡಿರುವಂತಹ ಮಹಾನ್ ಹರಿಕರ ಅಂತ ನಾವು ಅವ್ರನ್ನ ಕಲಿಬಹುದು. ಅವರ ಮನೋಧೋರಣೆಗಳನ್ನ, ಅವರ ಧ್ಯೇಯಗಳನ್ನ, ಅವರ ಆದರ್ಶಗಳನ್ನ ನಮ್ಮ ಬಾಳಿನಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಮಕ್ಕಳಲ್ಲಿ ನಾವು ಬೆಳೆಸೋಣ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನ ನಾವೆಲ್ಲ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.